ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಇತ್ತೀಚೆಗೆ ಭಾರತ ಮತ್ತು ಪಾಕ್ ನಡುವೆ ನಡೆದ ಸಂಘರ್ಷ ಭಾರತದ ಬ್ರಹ್ಮೋಸ್ನ ಬಲವನ್ನು ಇಡೀ ವಿಶ್ವಕ್ಕೆ ತೋರಿಸ್ತು. ಅದರಲ್ಲೂ ಆಪರೇಷನ್ ಸಿಂಧೂರ್ ಆದಮೇಲೆ ಪಾಕಿಸ್ತಾನ ಹಾಗೂ ಚೈನಾ ಎರಡಕ್ಕೂ ನಿದ್ದೆ ಬರ್ತಿಲ್ಲ ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ. ಯಾವಾಗ ಯಾವ ದಿಕ್ಕಿನಿಂದ ಭಾರತದ ಬ್ರಹ್ಮೋಸ್ಗಳು ದಾಳಿ ಮಾಡುತ್ತೋ ಅನ್ನೋ ಭಯ ಪಾಕಿಸ್ತಾನವನ್ನಂತೂ ಕಾಡ್ತಾ ಇದೆ. ಇಂಥ ಸಂದರ್ಭದಲ್ಲಿ ಈಗ ಈ ಎರಡೂ ದೇಶಗಳ ನಿದ್ದೆ ಕೆಡುವ ಮತ್ತೊಂದು ಸುದ್ದಿ ಭಾರತದಿಂದ ಬರ್ತಾ ಇದೆ. ಒಟ್ಟಿಗೆ 300 ಬ್ರಹ್ಮೋಸ್ಗಳನ್ನು ನುಗ್ಗಿಸುವ ವಾರ್ಶಿಪ್ಗಳನ್ನು ಭಾರತ ಸಿದ್ಧ ಮಾಡಿದೆ. ಈಗ ಇದು ಬರೀ ಚೈನಾ ಮತ್ತು ಪಾಕಿಸ್ತಾನ ಅಷ್ಟೇ ಅಲ್ಲ, ಇಡೀ ಏಷ್ಯಾ ಭಾರತದ ಕಡೆ ಅಚ್ಚರಿಯ ಕಣ್ಣುಗಳಿಂದ ನೋಡೋ ಹಾಗೆ ಮಾಡ್ತಾ ಇದೆ. ಹಾಗಾದ್ರೆ ಏನಿದು ವಾರ್ಶಿಪ್ಗಳ ಕಥೆ? ಇವುಗಳ ಶಕ್ತಿ ಸಾಮರ್ಥ್ಯ ಏನು? 300 ಬ್ರಹ್ಮೋಸ್ಗಳನ್ನು ಸತತವಾಗಿ ಫೈರ್ ಮಾಡಬಲ್ಲ ವಾರ್ಶಿಪ್ಗಳು ಯಾವುವು ಅನ್ನೋ ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಕಳೆದ ಮಂಗಳವಾರ ವಿಶಾಖಪಟ್ಟಣಂನ ಕಡಲ ತಡಿಯಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ 2 ವಾರ್ ಫ್ರಿಗೇಟ್ಗಳನ್ನು ನೌಕಾಪಡೆಗೆ ಹಸ್ತಾಂತರಿಸಿದ್ದಾರೆ. ಅದರಲ್ಲಿ ಒಂದರ ಹೆಸರು ಉದಯಗಿರಿ ಆದರೆ ಮತ್ತೊಂದರ ಹೆಸರು ಹಿಮಗಿರಿ. ಇಲ್ಲಿ ಹಿಮಗಿರಿ ಅನ್ನೋದು ಪ್ರಾಜೆಕ್ಟ್ 17A ಮೊಟ್ಟ ಮೊದಲ ಸ್ಟೆಲ್ತ್ ಫ್ರಿಗೇಟ್ ಅನ್ನಿಸ್ಕೊಳ್ತಾ ಇದೆ. ಹಾಗೆಯೇ ಉದಯಗಿರಿ ಈ ಪ್ರಾಜೆಕ್ಟ್ನ 2ನೇ ಫ್ರಿಗೇಟ್ ಆಗಿದ್ದು, ಇವು ಭಾರತದ ಕರಾವಳಿಯ ರಕ್ಷಣೆಗೆ ಬಲವನ್ನು ತುಂಬುತ್ತಾ ಇವೆ. ಈ ಉದಯಗಿರಿ ಹಾಗೂ ಹಿಮಗಿರಿ ಎರಡೂ ಭಾರತದ ಈಸ್ಟರ್ನ್ ಕಮಾಂಡ್ನ ಭಾಗ ಆಗಿವೆ. ಈ ಎರಡೂ ಫ್ರಿಗೇಟುಗಳು ಬ್ರಹ್ಮೋಸ್ ಮಿಸೈಲ್ ಅನ್ನು ಹಾರಿಸುವ ಶಕ್ತಿಯನ್ನು ಹೊಂದಿವೆ. ಹಾಗೆಯೇ ಇದರಲ್ಲಿರುವ ವೆಪನ್ಗಳು ಹಾಗೂ ಸೆನ್ಸಾರ್ಗಳು ಇವುಗಳನ್ನು ಇನ್ನಷ್ಟು ಶಕ್ತಿಶಾಲಿಯನ್ನಾಗಿ ಮಾಡ್ತಾ ಇವೆ. ಇವುಗಳಲ್ಲಿ ಸರ್ಫೇಸ್ ಟು ಸರ್ಫೇಸ್ ಮಿಸೈಲ್ಗಳನ್ನು, ಟಾರ್ಪಡೋಗಳನ್ನು, ಸರ್ಫೇಸ್ ಟು ಏರ್ ಮಿಸೈಲ್ಗಳನ್ನು ಹಾಗೆ ಸೂಪರ್ಸಾನಿಕ್ ಬ್ರಹ್ಮೋಸ್ ಮಿಸೈಲ್ಗಳನ್ನು ಉಡಾಯಿಸುವ ತಂತ್ರಜ್ಞಾನವನ್ನು ಅಳವಡಿಸಲಾಗಿದೆ. ಅವುಗಳಲ್ಲಿ 8 ವರ್ಟಿಕಲ್ ಬ್ರಹ್ಮೋಸ್ ಲಾಂಚರ್ಗಳಿದ್ದು ನಿರಂತರವಾಗಿ 300 ಬ್ರಹ್ಮೋಸ್ಗಳನ್ನು ಈ ಫ್ರಿಗೇಟ್ಗಳಿಂದ ಲಾಂಚ್ ಮಾಡೋದಕ್ಕೆ ಸಾಧ್ಯ ಆಗತ್ತೆ. ಹಾಗೆಯೇ ಇದರಲ್ಲಿ ಫೈರ್ ಕಂಟ್ರೋಲ್ ಹಾಗೂ ಕಾಂಬಾಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ಗಳನ್ನು ಕೂಡ ಅಳವಡಿಕೆ ಮಾಡಿದ್ದಾರೆ. ಇನ್ನು ಈ ಉದಯಗಿರಿ ಇದೆಯಲ್ಲ, ಇದು ಕಳೆದ 5 ದಶಕಗಳಲ್ಲಿ ಭಾರತದ ವಾರ್ಶಿಪ್ ನಿರ್ಮಾಣ ಸಾಮರ್ಥ್ಯದ ಯಶಸ್ಸನ್ನು ತೋರಿಸ್ತಾ ಇದೆ. ಇನ್ನು ಈ 2 ವಾರ್ಶಿಪ್ಗಳು ಈ ಹಿಂದಿನ ಶಿವಾಲಿಕ್ ಕ್ಲಾಸ್ನ ಪ್ರಾಜೆಕ್ಟ್ 17 ಶಿಪ್ಗಳಿಗಿಂತ ಭಿನ್ನವಾಗಿದ್ದು ಹೆಚ್ಚು ಆಧುನಿಕ ಕೂಡ ಆಗಿವೆ. ಇದರಲ್ಲಿ ಸ್ಟೆಲ್ತ್ ಸಿಸ್ಟಮ್ ಇದೆ, ವೆಪನ್ ಸೆನ್ಸಾರ್ ಹಾಗೂ ಸಮುದ್ರದ ನಡುವೆ ಶತ್ರುಗಳ ಮೇಲೆ ದಾಳಿ ಮಾಡೋದಕ್ಕೆ ಅಗತ್ಯವಾಗಿ ಬೇಕಾಗಿರುವ ಎಲ್ಲ ವ್ಯವಸ್ಥೆಗಳನ್ನು ಇದರಲ್ಲಿ ಕೊಡಲಾಗಿದೆ. ಈ ಉದಯಗಿರಿ ಶಿಪ್ಪನ್ನು ಮುಂಬೈಯಲ್ಲಿರುವ ಮಜಗಾಂವ್ ಡಾಕ್ ಶಿಪ್ ಬಿಲ್ಡರ್ಸ್ ಲಿಮಿಟೆಡ್ ಅಲ್ಲಿ ನಿರ್ಮಾಣ ಮಾಡಿದ್ದಾರೆ. ಹಿಮಗಿರಿಯನ್ನು ಕೋಲ್ಕತಾದಲ್ಲಿನ ಗಾರ್ಡನ್ ರೀಚ್ ಶಿಪ್ ಬಿಲ್ಡರ್ಸ್ ಅಂಡ್ ಇಂಜಿನಿಯರ್ಸ್ ಅಲ್ಲಿ ನಿರ್ಮಾಣ ಮಾಡಲಾಗಿದೆ. ಇನ್ನು ಶಿವಾಲಿಕ್ ಕ್ಲಾಸ್ನ ಫ್ರಿಗೇಟುಗಳು 6700 ಟನ್ಗಳಷ್ಟು ತೂಕವನ್ನು ಹೊಂದಿವೆ. ಆದರೆ ಈ ಹಿಮಗಿರಿ ಹಾಗೂ ಉದಯಗಿರಿ ಶಿಪ್ಗಳು ಅದಕ್ಕಿಂತ 5% ಹೆಚ್ಚಿನ ತೂಕವನ್ನು ಹೊಂದಿವೆ. ಇನ್ನು ಈ ಶಿಪ್ಗಳಲ್ಲಿ 76mm ಗನ್ಗಳನ್ನು ಅಳವಡಿಸಿದ್ದಾರೆ. ಸಾಗರದ ನಡುವೆ ಶತ್ರುಗಳನ್ನು ಸದೆ ಬಡಿಯೋದಕ್ಕೆ ಇವು ಸಹಾಯ ಮಾಡುತ್ತವೆ. ಹಾಗೆಯೇ ಕಡಲ್ಗಳ್ಳರ ಹಾವಳಿಯನ್ನು ತಪ್ಪಿಸೋದಕ್ಕೆ, ದೊಡ್ಡ ದೊಡ್ಡ ಶಿಪ್ಗಳನ್ನು ಕಾಪಾಡೋದಕ್ಕೆ ಕೂಡ ಈ ಫ್ರಿಗೇಟುಗಳು ಬಳಕೆ ಆಗುತ್ತವೆ. ಗೆಳೆಯರೆ, ಈ ಫ್ರಿಗೇಟ್ಗಳ ನಿರ್ಮಾಣ ಇದೆಯಲ್ಲ, ಇದರಲ್ಲಿ 75% ಸಂಪೂರ್ಣ ಸ್ವದೇಶಿಯಾಗಿದೆ. ಭಾರತದಲ್ಲೇ ಇವುಗಳನ್ನು ನಿರ್ಮಾಣ ಮಾಡಿರೋದ್ರಿಂದ ನೇರವಾಗಿ 4000 ಮಂದಿಗೆ ಉದ್ಯೋಗಾವಕಾಶಗಳು ಸಿಕ್ಕಿವೆ. ಇನ್ನು ಪರೋಕ್ಷವಾಗಿ ಸುಮಾರು 10,000 ಮಂದಿ ಇದರಿಂದ ಕೆಲಸವನ್ನು ಪಡ್ಕೊಂಡಿದ್ದಾರೆ. ಹೀಗಾಗಿ ಇದನ್ನು ಆತ್ಮನಿರ್ಭರ ಭಾರತದ ಯಶಸ್ಸು ಅಂತ ಹೇಳಿದ್ರು ತಪ್ಪೇನಾಗೋದಿಲ್ಲ. ಇನ್ನು ಈಗ ಈ 2 ಫ್ರಿಗೇಟುಗಳು ಭಾರತದ ಪೂರ್ವ ಕರಾವಳಿಯ ಕಾವಲಿಗೆ ನಿಲ್ಲಲಿದ್ದು ಹಿಂದೂ ಮಹಾಸಾಗರದ ಬೌಂಡರಿಯನ್ನು ಕಾಪಾಡೋದ್ರಲ್ಲಿ ಇವು ಪ್ರಮುಖ ಪಾತ್ರವನ್ನು ವಹಿಸುತ್ತವೆ ಅಂತ ರಕ್ಷಣಾ ಇಲಾಖೆ ಹೇಳ್ತಾ ಇದೆ. ಗೆಳೆಯರೆ, ನಮ್ಮ ಭಾರತ ಅನ್ನೋದೊಂದು ಪರ್ಯಾಯ ದ್ವೀಪ. ಅಂದರೆ ನಮ್ಮ ದೇಶ 3 ಕಡೆ ನೀರಿನಿಂದ ಸುತ್ತುವರೆದಿದೆ. ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರ, ಪೂರ್ವದಲ್ಲಿ ಬಂಗಾಳ ಕೊಲ್ಲಿ ಹಾಗೂ ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರವನ್ನು ಗಡಿಯಾಗಿ ನಾವು ಹೊಂದಿದ್ದೀವಿ. ಹಾಗೆ ನೋಡಿದರೆ ಈ 2 ಸಮುದ್ರಗಳು ಕೂಡ ಹಿಂದೂ ಮಹಾಸಾಗರದ ಭಾಗನೇ. ಇನ್ನು ಭಾರತ ಒಟ್ಟು 11,098 ಕಿಲೋಮೀಟರ್ಗಳಷ್ಟು ದೊಡ್ಡದಾದ ಕರಾವಳಿ ಪ್ರದೇಶವನ್ನು ಹೊಂದಿದೆ. ಈ ಹಿಂದೆ ಅದನ್ನು 7,516 ಕಿಲೋಮೀಟರ್ ಅಂತ ಹೇಳಲಾಗ್ತಾ ಇತ್ತು. ಆದರೆ 2024ರಲ್ಲಿ ಸರ್ವೆ ಆಫ್ ಇಂಡಿಯಾ ಭಾರತದ ಹೊಸ ಜಲಗಡಿಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತು. ಭಾರತದ ಪಶ್ಚಿಮ ಬಂಗಾಳ, ಒಡಿಸ್ಸಾ, ಆಂಧ್ರ ಪ್ರದೇಶ, ತಮಿಳುನಾಡು, ಪುದುಚೇರಿ, ಅಂಡಮಾನ್ ನಿಕೋಬಾರ್, ಕೇರಳ, ಕರ್ನಾಟಕ, ಗೋವಾ, ಮಹಾರಾಷ್ಟ್ರ, ದಿಯು ದಾಮನ್, ಗುಜರಾತ್ನಂಥ ರಾಜ್ಯಗಳು ಹಾಗೂ ಕೇಂದ್ರ ಆಡಳಿತ ಪ್ರದೇಶಗಳು ವಿಶಾಲವಾದ ಜಲಗಡಿಗಳನ್ನು ಹೊಂದಿವೆ. ಇಷ್ಟೊಂದು ದೊಡ್ಡ ಜಲಗಡಿಯನ್ನು ಕಾಪಾಡಿಕೊಳ್ಳೋದಕ್ಕೆ
ಭಾರತಕ್ಕೆ ಇಂಥ 10 ವಾರ್ಶಿಪ್ಗಳ ಅಗತ್ಯ ಖಂಡಿತ ಇದೆ. ಇದರ ಜೊತೆಗೆ ಹಿಂದೂ ಮಹಾಸಾಗರದಲ್ಲಿ ಭಾರತ ತನ್ನ ಪಾರಮ್ಯವನ್ನು ಮೆರಿಬೇಕಿದೆ. ಅರಬ್ಬಿ ಸಮುದ್ರದ ಕಡೆಯಲ್ಲಿ ಇವತ್ತಿಗೂ ಕೂಡ ಸೋಮಾಲಿಯಾದ ಕಡಲ್ಗಳ್ಳರ ಹಾವಳಿ ವಿಪರೀತ ಪ್ರಮಾಣದಲ್ಲಿದೆ. ಅಲ್ಲಿ ವ್ಯಾಪಾರಿ ಹಡಗುಗಳನ್ನ, ಮೀನುಗಾರಿಕೆ ನಡೆಸುವ ಹಡಗುಗಳನ್ನ ಕಾಪಾಡುವ ದೊಡ್ಡ ಜವಾಬ್ದಾರಿ ಕೂಡ ಭಾರತದ ನೌಕಾಪಡೆಯ ಹೆಗಲ ಮೇಲಿದೆ. ಹೀಗಾಗಿ ಇಲ್ಲಿ ಭಾರತ ಅತ್ಯಂತ ಸುಸಜ್ಜಿತ ಮತ್ತು ಬಲಿಷ್ಠ ನೌಕೆಗಳನ್ನು ಹೊಂದಬೇಕಾದ ಅಗತ್ಯ ಮತ್ತು ಅನಿವಾರ್ಯತೆ ಎರಡೂ ಇವೆ. ಆ ನಿಟ್ಟಲ್ಲಿ ಈ 2 ಹೊಸ ಫ್ರಿಗೇಟ್ಗಳ ಸೇರ್ಪಡೆ ಭಾರತದ ಶಕ್ತಿಯನ್ನು ಹೆಚ್ಚು ಮಾಡ್ತಾ ಇದೆ. ಇನ್ನು ಸದ್ಯಕ್ಕೆ ಭಾರತದ ಬಳಿ 2 ಏರ್ಕ್ರಾಫ್ಟ್ ಕ್ಯಾರಿಯರ್ಗಳು ಸೇರಿದ ಹಾಗೆ ಒಟ್ಟು 135 ವೆಸಲ್ಗಳಿವೆ. ಇನ್ನು 2035ರ ಹೊತ್ತಿಗೆ ಈ ಫ್ಲೀಟನ್ನು 250ಕ್ಕೆ ಏರಿಸುವ ಗುರಿಯನ್ನು ಭಾರತ ಹಾಕ್ಕೊಂಡಿದೆ. ಇನ್ನು ನಮ್ಮಲ್ಲಿ ಒಟ್ಟು 19 ಸಬ್ಮರೀನ್ಗಳಿವೆ. ಅದರಲ್ಲಿ 16 ಡೀಸೆಲ್ ಸಬ್ಮರೀನ್ಗಳಾದರೆ 2 ನ್ಯೂಕ್ಲಿಯರ್ ಸಬ್ಮರೀನ್ಗಳಿವೆ. ಹಾಗೆಯೇ ನಮ್ಮಲ್ಲಿ 15 ಫ್ರಿಗೇಟ್ಗಳಿವೆ. ಆ ಪೈಕಿ ಹಿಮಗಿರಿ ಮತ್ತು ಉದಯಗಿರಿಗಳು ಸ್ಟೆಲ್ತ್ ಕ್ಯಾಪಬಿಲಿಟಿಯನ್ನು ಹೊಂದಿವೆ. ಇದರ ಜೊತೆ ಶಿವಾಲಿಕ್ ಕ್ಲಾಸ್ನ 3, ತಲ್ವಾರ್ ಕ್ಲಾಸ್ನ 6, ಬ್ರಹ್ಮಪುತ್ರ ಕ್ಲಾಸ್ನ 3 ಫ್ರಿಗೇಟುಗಳು ಕಾರ್ಯನಿರ್ವಹಿಸ್ತಾ ಇವೆ. ಇದರ ಜೊತೆಗೆ ಅಟ್ಯಾಕಿಂಗ್ ಬೋಟುಗಳು, ಆಂಫಿಬಿಯಸ್ ವಾರ್ಶಿಪ್ಗಳು, ಲ್ಯಾಂಡ್ಕ್ರಾಫ್ಟ್ ಯುಟಿಲಿಟಿಗಳು, ಡೆಸ್ಟ್ರಾಯರ್ಗಳು, ಕಾರ್ವೆಟ್ಗಳು, ಆಫ್ಶೋರ್ ಪ್ಯಾಟ್ರೋಲಿಂಗ್ ವೆಸಲ್ಗಳು, ಪ್ಯಾಟ್ರೋಲಿಂಗ್ ಬೋಟುಗಳು, ರಿಪ್ಲೆನಿಶ್ಮೆಂಟ್ ಶಿಪ್ಗಳು, ಇನ್ಸ್ಟ್ರುಮೆಂಟೇಷನ್ ಶಿಪ್ಗಳು, ಸರ್ವೆ ವೆಸಲ್ಗಳು, ರಿಸರ್ಚ್ ವೆಸಲ್ಗಳು, ಡೈವಿಂಗ್ ಸಪೋರ್ಟ್ ವೆಸಲ್ಗಳು, ಟಾರ್ಪೆಡೋ ಟ್ರಯಲ್ಸ್ ಕ್ಲಾಸ್ನಂಥ ಸಾಕಷ್ಟು ವಾರ್ಶಿಪ್ಗಳನ್ನು, ವೆಸಲ್ಗಳನ್ನು, ಗಸ್ತು ನೌಕೆಗಳನ್ನು ಭಾರತ ಹೊಂದಿದೆ. ಇವುಗಳ ಜೊತೆ ಇನ್ನಷ್ಟು ಸಬ್ಮರೀನ್ಗಳು, ಫ್ರಿಗೇಟುಗಳು, ಡೆಸ್ಟ್ರಾಯರ್ಗಳನ್ನು ನಿರ್ಮಾಣ ಮಾಡಿಕೊಳ್ಳೋದಕ್ಕೆ ಕೂಡ ಭಾರತ ಮುಂದಾಗ್ತಾ ಇದೆ. ಅಲ್ಲ, ನಮ್ಮ ಭಾರತ ಇಷ್ಟೊಂದು ದೊಡ್ಡ ನೌಕಾಪಡೆಯನ್ನು ಇಟ್ಕೋಬೇಕಾದ ಅಗತ್ಯ ಇದೆಯಾ ಅಂತ ಕೆಲವರಿಗೆ ಅನ್ನಿಸ್ಬೋದು. ಗೆಳೆಯರೆ, ನಮಗೆ ಒಂದು ಕಡೆ ಪಾಕಿಸ್ತಾನ, ಮತ್ತೊಂದು ಕಡೆ ಚೈನಾ ಅನ್ನೋ 2 ಶತ್ರುಗಳಿವೆ. ಇಲ್ಲಿ ಪಾಕಿಸ್ತಾನವನ್ನ ಮಟ್ಟ ಹಾಕೋದಿಕ್ಕೆ ನಮಗೆ ದೊಡ್ಡ ಮಟ್ಟದ ನೌಕಾಪಡೆಯ ಅಗತ್ಯ ಇಲ್ಲದೆ ಇರಬಹುದು. ಆದರೆ ಹಿಂದೂ ಮಹಾಸಾಗರದ ವಿಶಾಲ ಜಲಗಡಿಗಳಿವೆ ನೋಡಿ, ಇವುಗಳನ್ನು ಕಾಪಾಡಿಕೊಳ್ಳೋದಕ್ಕೆ ಮತ್ತು ಈ ಇಡೀ ಹಿಂದೂ ಮಹಾಸಾಗರದಲ್ಲಿ ಭಾರತ ತನ್ನ ಪಾರಮ್ಯವನ್ನು ಮೆರೆಯೋದಕ್ಕೆ, ತನ್ನ ತಾಕತ್ತನ್ನು ತೋರಿಸೋದಕ್ಕೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತನ್ನ ಸೇನಾ ಅಸ್ತಿತ್ವವನ್ನ, ಈ ಭಾಗದಲ್ಲಿ ತನ್ನ ಆಧಿಪತ್ಯವನ್ನ ಮತ್ತು ಇಂಪಾರ್ಟೆನ್ಸ್ ಅನ್ನ ತೋರಿಸೋದಕ್ಕೆ ನಮಗೆ ಬಲಿಷ್ಠವಾದ ನೌಕಾಪಡೆಯ ಅಗತ್ಯ ಖಂಡಿತ ಇದ್ದೇ ಇದೆ. ಇದರ ಜೊತೆಗೆ ಚೈನಾ ಭಾರತದ ವಿರುದ್ಧ ಸ್ಟಿಂಗ್ ಆಫ್ ಪರ್ಲ್ಸ್ ಅನ್ನು ಜೋಡಿಸಿದೆ. ಅದೀಗಾಗಲೇ ಮ್ಯಾನ್ಮಾರ್, ಶ್ರೀಲಂಕಾ, ಮಾಲ್ಡೀವ್ಸ್, ಪಾಕಿಸ್ತಾನ, ಜಿಬೂಟಿ ಅಂತ ಕಡೆಗಳಲ್ಲಿ ತನ್ನ ನೌಕಾನೆಲೆಗಳನ್ನು ಮಾಡಿಕೊಂಡಿದೆ. ಇಲ್ಲಿ ಸದ್ಯಕ್ಕೆ ಏನೇ ಭಾರತ ಮತ್ತು ಚೈನಾಗಳ ನಡುವೆ ಒಂದು ಅಡ್ಜಸ್ಟ್ಮೆಂಟ್ ಥರದ ಮೈತ್ರಿ ಆಗ್ತಾ ಇದೆ ಅಂತ ಅಂದರೂ ಕೂಡ ಭಾರತ ಚೈನಾದ ವಿಷಯದಲ್ಲಿ ತುಂಬಾನೇ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಅಷ್ಟೇ ಅಲ್ಲದೆ ಚೈನಾ ಹಿಂದೂ ಮಹಾಸಾಗರದಲ್ಲಿ ಕೂಡ ತನ್ನ ಹೆಜ್ಜೆಗಳನ್ನು ಮೂಡಿಸುವ, ಇಲ್ಲೂ ಕೂಡ ಸಮುದ್ರದಲ್ಲಿ ಮೈನಿಂಗ್ ಮಾಡುವ ಕನಸುಗಳನ್ನು ಹೊಂದಿದೆ. ಬ್ಲೂ ಎಕಾನಮಿಯನ್ನ ವಿಸ್ತರಿಸಿಕೊಳ್ಳೋದಕ್ಕೆ ಬೇಕಾದ ಎಲ್ಲ ಪ್ರಯತ್ನಗಳನ್ನು ಚೈನಾ ಮಾಡ್ತಾ ಇದೆ. ಇದರ ಜೊತೆಗೆ ಹಿಂದೂ ಮಹಾಸಾಗರದಲ್ಲಿನ ಇನ್ನಿತರ ದೇಶಗಳಿವೆ ನೋಡಿ, ಅವುಗಳನ್ನು ಕಾಪಾಡಬೇಕಾದ ಹೊಣೆ ಕೂಡ ಭಾರತದ್ದೇ ಆಗಿರೋದ್ರಿಂದ ಭಾರತಕ್ಕೆ ಬಲಿಷ್ಠವಾದ ನೌಕಾಪಡೆಯ ಅಗತ್ಯ ಖಂಡಿತ ಇರುತ್ತೆ. ಇನ್ನು ಇತ್ತೀಚೆಗೆ ಭಾರತದ ಯುದ್ಧ ನೌಕೆಗಳು ಫಿಲಿಪೈನ್ಸ್ನ ರಾಜಧಾನಿ ಮನಿಲಾವರೆಗೆ ಹೋಗಿದ್ದು, ಭಾರತ ಮೊಟ್ಟ ಮೊದಲ ಬಾರಿಗೆ ದಕ್ಷಿಣ ಚೀನಾ ಸಮುದ್ರದಲ್ಲಿ ಯುದ್ಧಾಭ್ಯಾಸವನ್ನು ಮಾಡಿತ್ತು. ಇನ್ನು ಇದಲ್ಲದೆ ಭಾರತ, ಅಮೆರಿಕ, ಆಸ್ಟ್ರೇಲಿಯಾ ಹಾಗೂ ಜಪಾನ್ಗಳು ಸೇರಿ ಈ ಭಾಗದಲ್ಲಿ ಕ್ವಾಡ್ ಅನ್ನು ರಚನೆ ಮಾಡಿಕೊಂಡಿವೆ. ಇಲ್ಲಿ ಅಮೆರಿಕ ಜೊತೆಗಿನ ಭಾರತದ ಸಂಬಂಧ ಸಣ್ಣ ಮಟ್ಟಕ್ಕೇನೋ ಹಳಿಸ್ತಾ ಇದೆ ಅಂತ ಅಂದುಕೊಂಡ್ರೂ ಕೂಡ ದಕ್ಷಿಣ ವಿಶ್ವದ ಶಕ್ತಿಶಾಲಿ ರಾಷ್ಟ್ರವಾಗಿ ಎಮರ್ಜ್ ಆಗ್ತಾ ಇರುವ ಭಾರತ ಈ ಭಾಗದ ಇನ್ನಿತರ ದೇಶಗಳ ಜೊತೆಗಿನ ತನ್ನ ಸಂಬಂಧಗಳನ್ನ ಹಾಗೆ ಮುಂದುವರಿಸಬೇಕಾಗಿ ಬರುತ್ತೆ. ಆಸ್ಟ್ರೇಲಿಯಾ, ನ್ಯೂಜಿಲ್ಯಾಂಡ್, ಜಪಾನ್ ನಂಥ ದೇಶಗಳು ಹಿಂದೂ ಮಹಾಸಾಗರದಲ್ಲಿ ಚೈನಾನ ಎದುರಿಸುವ ಶಕ್ತಿ ಭಾರತಕ್ಕೆ ಮಾತ್ರ ಇದೆ ಅನ್ನೋ ವಿಶ್ವಾಸವನ್ನ ಹೊಂದಿವೆ. ಈ ಕಾರಣದಿಂದ ಕೂಡ ಭಾರತ ತನ್ನ ನೌಕಾ ಶಕ್ತಿಯನ್ನ ಬಲಿಷ್ಠವಾಗಿಟ್ಟುಕೋಬೇಕಾಗುತ್ತೆ. ಹೀಗಾಗಿ ಬ್ರಹ್ಮೋಸ್ ಮಿಸೈಲ್ ಅನ್ನ ಫೈರ್ ಮಾಡಬಲ್ಲ ಫ್ರಿಗೇಟುಗಳು, ಡೆಸ್ಟ್ರಾಯರ್ಗಳು ಭಾರತಕ್ಕೆ ಅತ್ಯಗತ್ಯವಾಗಿ ಬೇಕಾಗುತ್ತವೆ. ಈ ಕಾರಣದಿಂದ ಭಾರತ ಶಿವಾಲಿಕ್ ಕ್ಲಾಸ್ನ ಫ್ರಿಗೇಟ್ಗಳ ಕಡೆಗೆ ಹೆಚ್ಚು ಗಮನವನ್ನು ಹರಿಸ್ತಾ ಇದೆ. ಇನ್ನು ಬ್ರಹ್ಮೋಸ್ ಅನ್ನೋದು ಭಾರತದ ಬತ್ತಳಿಕೆಯ ಮಹಾಸ್ತ್ರ ಅನ್ನೋದು ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಇಡೀ ಜಗತ್ತಿಗೆ ಗೊತ್ತಾಗಿದೆ. ಅಂಥ ಬ್ರಹ್ಮೋಸ್ನ ಒಂದು ಟ್ರಯಾಡ್ ಅನ್ನ ಅಂದ್ರೆ ಭೂಮಿ, ಆಕಾಶ ಮತ್ತು ಸಮುದ್ರದಿಂದ ಕೂಡ ನಿರಂತರವಾಗಿ ಬ್ರಹ್ಮೋಸ್ ಮಿಸೈಲ್ಗಳನ್ನು ಬಳಸಬಹುದಾದ ಒಂದು ಅದ್ಭುತ ವ್ಯವಸ್ಥೆಯನ್ನ ಈಗ ಭಾರತ ಮಾಡಿಕೊಂಡಂತಾಗ್ತಾ ಇದೆ. ಇದು ಗೆಳೆಯರೆ ಭಾರತದ ನೌಕಾಪಡೆಗೆ ಶಕ್ತಿ ತುಂಬುತ್ತಾ ಇರುವ ಹಿಮಗಿರಿ ಹಾಗೂ ಉದಯಗಿರಿಗಳ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.